ತಪ್ಪಿಸ್ಕೊಳಂಗೆ ಮಾಡಿದರು ಇಂಥ ಇವು ಆರೋಪಗಳಿದ್ದಾವೆ ಅವ್ರ ಮೇಲೆ. ಹೇಗೋ ತಪ್ಪಿಸ್ಕೊಳಂಗೆ ಮಾಡಿದ್ರು, ಸಿಗಿಸ್ಬೇಕಾಗಿತ್ತು. ಒಟ್ಟಿನಲ್ಲೇ ಟೋಟಲ್ ಹೇಳೋದೇನಪ್ಪ ಅಂತಂದ್ರೆ, ವಿಜಯೇಂದ್ರ ಅವರ ಈ ನಡೆ, ಈ ಸೌಮ್ಯವಾದ ಮತ್ತು ನಿಷ್ಕ್ರಿಯತೆ ಅವ್ರಿಗೆ ವೈರಿ ಆಗ್ತದೆ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನು ಮುಂದಿನ ಹಂಗಾರೆ ಈ CM ಸ್ಪರ್ಧೆ ಅಥವಾ ಅಧ್ಯಕ್ಷ ಸ್ಪರ್ಧೆ ಯಾರು ಅಂದಾಗ ವಿ ಸೋಮಣ್ಣವ್ರ ಹೆಸರು ಬರ್ತಾಯಿದೆ, ಇನ್ನೊಂದಿಷ್ಟೇನು ಹೆಸರು ಬರ್ತಾಯಿದ್ದಾವೆ, ಇನ್ನು ಕೆಲವೊಬ್ರು ಇಲ್ಲ ಮರಳಿ ಯತ್ನಾಳ್ ತಗೋತಾರೆ ಅನ್ನುವಂಥದ್ದು ಒಂದು ಧ್ವನಿನ ಕೇಳಿ ಬರ್ತಾಯಿದೆ. ಆದರೆ ಯತ್ನಾಳರ ಬಾಯಿ ಮೇಲೆ ನಿಯಂತ್ರಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತು ಸಹಿತ ಕೇಳಿ ಬರ್ತಾ ಇದ್ದಾವೆ. ಆದರೂ ಶಾ ಮತ್ತು ಮೋದಿಯವರಿಗೆ ಮಾತ್ರ ಯತ್ನಾಳರ ಮೇಲೆ ಒಂದು ಕಣ್ಣದ, ಇವರು ಇಲ್ಲಿಯ ಏನಪ್ಪ ಅಂದ್ರೆ ಯೋಗಿ ಆದಿತ್ಯನಾಥ್ ಆಗ್ಬಹುದಾ, ನಮ್ಮ ಪಾರ್ಟಿಗೆ ಒಂದು ಆಸ್ತಿ ಆಗ್ಬಹುದಾ ಅಂತೇಳಿ ಏನು ಗೊತ್ತು. ಒಟ್ಟಿನಲ್ಲ ಮೊದಲಿನಷ್ಟು ಗಟ್ಟಿಯಾಗಿ ನಿಲ್ತದಪ್ಪ ವಿಜೇಂದ್ರ ಅವರ ಅಧ್ಯಕ್ಷಗಿರಿ ಅನ್ನೋದು ಭಾಳ ಹೇಳೋದು ಕಷ್ಟ. ಒಟ್ಟಾರೆಯಾಗಿ ಕುರ್ಚಿಗೆ, ರಾಜ್ಯಾಧ್ಯಕ್ಷ BJP ಕುರ್ಚಿಗೆ ಮಾತ್ರ ವಿಜೇಂದ್ರ ಅವರು ಎರವಲಾಗ್ತಾರ, ಹೊರಗೆ ಹೋಗ್ತಾರ, ಏನು ಮಾಡ್ತಾರ ನೋಡೋಣ ಮುಂದಿನ ಏನಾಗ್ತದೆ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ BJP ಡೆವಲಪ್ಮೆಂಟ್. ಮುಂದಿನ ಮತ್ತು ಡೆವಲಪ್ಮೆಂಟ್ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬಾರ್ದು. 16 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.